ನಮಸ್ಕಾರ. ಇವತ್ತು ಪತ್ರಿಕಾಗೋಷ್ಠಿ ಕರೆದಿರುವ ಉದ್ದೇಶ, ಕಳೆದ 19ನೇ ತಾರೀಕು ನಮ್ಮ KRS ಪಕ್ಷದ ಕಾರ್ಯಕರ್ತರಾದಂತಹ ಮಹೇಶ್ ರೆಡ್ಡಿ ಅವರ ಮನೆ ಹತ್ರ ಸುಮಾರು 40-50 ಜನ ಅವರಿಗೆ ಮಾರಣಾಂತಿಕ ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತಾರೆ. ಈ ಸಂದರ್ಭದಲ್ಲಿ ಅವರ ಪತ್ನಿಯವರಾದಂಥ ಮಂಜುಳಾ ಅವರು 112 ಕಾಲ್ ಮಾಡ್ತಾರೆ. 112 ಕಾಲ್ ಮಾಡಿದಾಗ 3 ಪೊಲೀಸರು ಮನೆ ಹತ್ರ ಬರ್ತಾರೆ. ಮನೆ ಹತ್ರ ಬಂದು ಯಾವುದೇ ರೀತಿ ನಮ್ಮ ಸಂಸ್ಥೆ ನಾವು ಯಾರ ಮೇಲೆ ಕಂಪ್ಲೇಂಟ್ ಕೊಡಲಿಕ್ಕೆ ಮುಂದಾಗ್ತೀವೋ ಅವ್ರ ಮೇಲೇ ಅವ್ರ ಫೇವರ್ ಆಗಿ ಮಾತಾಡ್ತಾರೆ. ಇವನ್ ಅದಕ್ಕೆ ಮುಂಚೆ 1 ಅವರ್ ಬಿಫೋರ್ ಮಹೇಶ್ ರೆಡ್ಡಿ ಮೇಲೆ ನಿಖಿಲ್ ಅನ್ನೋರು BJP ಪಾರ್ಟಿ ಮೆಂಬರು ಅವರು ಫಾರ್ಚೂನ್ ಗಾಡಿ ತೊಗೊಂಡು ಡಿಕ್ಕಿ ಹೊಡಿಲಿಕ್ಕೆ ಬರ್ತಾರೆ. ಮೊದಲು ಯಾಕಪ್ಪ ಈ ರೀತಿ ಮಾಡ್ತೀಯಾ ಅಂತ ಕೇಳಿದ್ದಕ್ಕೆ ಗನ್ ತೋರಿಸ್ಲಿಕ್ಕೆ ಮುಂದಾಗ್ತಾರೆ. ಶೂಟ್ ಮಾಡಿಬಿಡ್ತೀನಿ ನಾನು. ಇದ್ರ ವಿರುದ್ಧವಾಗಿ ನಾವು ಅದೇ ದಿನ ಅತಿಬೇಲೆ ಪೊಲೀಸ್ ಠಾಣೆಯಲ್ಲಿ ನಾವು ದೂರು ಸಹ ದಾಖಲಿಸ್ತೀವಿ. ಬೇರೆ ಮೂಲಕ ದೂರು ದಾಖಲಿಸಿದ್ರು ಯಾವುದೇ ರೀತಿ ನಮಗೆ ಏನು FIR ಆಗಲಿ, ಕಂಪ್ಲೇಂಟ್ ಆಗಲಿ, ಅಕ್ನಾಲೇಜ್ಮೆಂಟ್ ಆಗಲಿ ಏನೂ ಕೊಟ್ಟಿರಲ್ಲ. ಅದ್ರ ಮೇಲೆ ನಾವು ಏನಾಗಿದೆ ಇನ್ಸಿಡೆಂಟು ಅದನ್ನು ಕೂಲಂಕುಷವಾಗಿ ನಾವು SP ಅವರು ಗಮನಕ್ಕೆ ತರೋಣ ಅಂತೇಳಿ ಕಳೆದ 21ನೇ ತಾರೀಕು ಏಪ್ರಿಲ್ 21ನೇ ತಾರೀಕು ನಮ್ಮ KRS ಪಾರ್ಟಿಯ ಮಹಿಳಾ ಮುಖಂಡರೆಲ್ಲ ಹೋಗಿ ಈ ರೀತಿ ಆಗ್ತದೆ, ನಮ್ಮ ಠಾಣೆಗಳಲ್ಲಿ ಪ್ರಕರಣಗಳನ್ನು ತಗೊಳ್ತಾ ಇಲ್ಲ, ನೀವು ನಮ್ಮ ಮೇಲೆ ಅಲಿಗೇಷನ್ ಮಾಡಿ ಕಳಿಸ್ತಾ ಇದ್ದಾರೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಅವರು ನಮ್ಮ ಪಕ್ಷದವ್ರಿಗೆ ನಿಮ್ಮ ಮೇಲೇ FIR ಮಾಡ್ತೀವಿ, ನೀವೇನು ಮಾಡ್ಕೊತೀರಾ ಅನ್ನೋ ರೀತಿ ಧಮಕಿ ಹಾಕಿರ್ತಾರೆ. ಇದು ಕಾನೂನಾತ್ಮಕವಲ್ಲ ಅಂತೇಳಿ ನಾವು ಇವತ್ತು ಪ್ರೆಸ್ ಮೀಟ್ ಕರೀತಾ ಇದ್ವಿ. ಮುಂದಿನ ವಿಚಾರಗಳನ್ನು ನಮ್ಮ ಮಹಿಳಾ ಮುಖಂಡರು ಮಾತಾಡ್ತಾರೆ. ನಮಸ್ಕಾರ, ನನ್ನ ಹೆಸರು ಇಂದಿರಾ, KRS ಪಕ್ಷದ ರಾಜ್ಯ ಕಾರ್ಯದರ್ಶಿ ಮಾತಾಡ್ತಾ ಇದ್ದೀನಿ. ಇವತ್ತು ಪತ್ರಿಕಾಗೋಷ್ಠಿಗೆ ಬಂದಂತಹ ಎಲ್ಲ ಪತ್ರಿಕಾ ಹಾಗೂ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ.